ಕಾಲಿಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿ ಅವರಿಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಅಭಿನಂದನೆಯ ಕಾರ್ಯಕ್ರಮ. ಸುಮಾರು 15 ವರ್ಷದಲ್ಲಿ ಸೇನಾ ಸಮಿತಿಯನ್ನು ಕಟ್ಟಿ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀವಿ. ಮೊದಲನೇ ಕಾರ್ಯಕ್ರಮನೇ ಬಸವನಗುಡಿ ಆಶ್ರಮದಲ್ಲಿ ಅನಾಥ ಮಕ್ಕಳಿಗೆ ಬಟ್ಟೆಯನ್ನು ಕೊಡುವ ಮೂಲಕ ಅವತ್ತಿನ ಕಾರ್ಯಕ್ರಮ ಶಿವರಾಜ್ ಕುಮಾರ್ ಅವರು ಭಾಗವಹಿಸಿ ಆ ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಹಲವಾರು ಶಾಖೆಗಳನ್ನು ಮಾಡಿದ್ವಿ. ಅದು ನಮ್ಮ ಹೆಗ್ಗಳಿಕೆ ನಮಗಿದೆ. ಮೊದಲನೇದಾಗಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಶಿವರಾಜ್ ಕುಮಾರ್ ಏಕೈಕ ಕನ್ನಡ ಚಿತ್ರರಂಗದಲ್ಲಿ ಒಂದು ತಂಗುದಾಣವನ್ನು ಸ್ಥಾಪಿಸಿ ಅದನ್ನು ಮೊದಲನೇ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಅನ್ನು ಮಾಡಿದ್ವಿ. ಮತ್ತೆ ಅದೇ ರೀತಿ ಸಸಿನೇಡ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ. ಇಂಟೆಕ್ಟಾಗಿ ಮೊನ್ನೆ ರಾಷ್ಟ್ರೀಯ ಶಿವರಾಜ್ ಕುಮಾರ್ 25ನೇ ವರ್ಷ ಮತ್ತು 100 ಸಂದರ್ಭದಲ್ಲಿ ಚೌಡೇಗೌಡ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದು. ಆ ಕಾರ್ಯಕ್ರಮದಲ್ಲಿ ಚತುರ್ವರ್ಷದಲ್ಲಿ ಅಶಕ್ತ ಪೋಷಕರ ವೃದ್ಧಾಶ್ರಮ ಇದೆ. ಆ ವೃದ್ಧಾಶ್ರಮಕ್ಕೆ ಧನ ಸಹಾಯವನ್ನು ಮಾಡಿದ್ವಿ. ಅದೇ ರೀತಿ 50ನೇ ವರ್ಷದಲ್ಲಿ ಬಂತು ಒಂದು ಅದ್ದೂರಿಯಾಗಿ ಒಂದು ಶಿವಣ್ಣ ಹುಟ್ಟಿದಪ್ಪ ಮಾಡೋಣ ಅಂತ ಒಂದು ಶಿಕಾರಕ್ರಮ ಹೇಳಕ್ ಬಂದು ಅವರು ಹೇಳಿದ್ರು ಒಳ್ಳೆಯ ಕಾರ್ಯಕ್ರಮ, ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಅದಕ್ಕೊಂದು ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಅವರು ನಮ್ಮ ಹತ್ರ ಹೇಳಿದ್ರು. ಅದೇ ರೀತಿ ಮುಂದಿನ ಏನು ಪ್ಲಾನ್ ಮಾಡೋದಂತ ಜನ ನಾರಾಯಣ ಅಪ್ರೋಚ್ ಮಾಡಿದ್ಮೇಲೆ 1-8 ಜನ ಸೇರಿ ಲೈಕ್ ಮೈಂಡೆಡ್ ಭಾಸ್ಕರ್ ಅಂತ ಅಂಗರ್ ನಿರ್ಮಾಪಕರು, ಕಿಶೋರ್, ಮಲ್ಲ, ನಮ್ಮ ಸುದಿ, ನಾಗಿ, ಬಾಬು ಒಂದು 8 ಜನ ಸೇರ್ಕೊಂಡು ಇದು ಒಳ್ಳೆ ಕಾರ್ಯಕ್ರಮ, ಶಿವಣ್ಣ ಅವ್ರದ್ದು 50ನೇ ವರ್ಷ ಬರ್ತಾರೋ ಟೈಮಲ್ಲಿ ಏನಾದ್ರು ಒಂದು ಅರ್ಥಪೂರ್ಣವಾಗಿರ್ಬೇಕು ಅಂತ ಒಂದು ಡಿಸೈಡ್ ಮಾಡಿ ನಮ್ಮ ಕೈಲಾದಷ್ಟು ನಾವೇ ಇದು ಮಾಡ್ಬಿಟ್ಟು 2 ಆಟೋ 1 ಆಂಬ್ಯುಲೆನ್ಸ್ ಕೊಡಕ್ಕೆ ಪ್ಲಾನ್ ಮಾಡಿದ್ವಿ ಫಸ್ಟ್. ಆಮೇಲೆ ಈ ಕಾರ್ಯಕ್ರಮ ಯಾವತ್ತು ಇಟ್ಕೊಳ್ಳೋಣ ಅಂತ ಶಿವಣ್ಣ ಅವ್ರಿಗೆ ಅಪ್ರೋಚ್ ಮಾಡೋಣ ಅಂತ ಅವ್ರ ಬರ್ತಡೇ ದಿನಾನೇ ಹೋದ್ವಿ ಮನೆಗೆ. ಹಿಂಗೆ ಹೇಳಿದಾಗ 3 ಜನ ಇದ್ರು. ರಾಘಣ್ಣ ಅವರು ಇದ್ರು, ಪುನೀತ್ ಅವರು ಇದ್ರು, ಗೀತಾ ಮೇಡಮ್ ಅವರು ಇದ್ರು. ಕೇಳಿದ್ವಿ, ನೀನ್ ಮಾಡ್ತಾ ಇದೀವಿ ಶಿವಣ್ಣ, ನೀವು ಯಾವಾಗ ಡೇಟ್ ಕೊಡ್ತೀರಾ ಅಂತ. ಅವರು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಇದಕ್ಕೆ ಯಾರನ್ನೂ ನೀವು ಇದು ಮಾಡಬೇಡಿ, ನಾನೇ ಮಾಡ್ತೀನಿ, ನಂದು 50ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾನೇ ಜನರಿಗೆ ಏನಾದ್ರು ಒಂದು ಮಾಡೋಣ ಅಂತ ಆಸೆ ಅಂದಾಗ ಪುನೀತ್ ಸ್ಥಳದಲ್ಲೇನೆ ಅವರು ಕೈ ಜೋಡಿಸೋದು, ಇದಕ್ಕೆ ನಾನು ಇದು ಮಾಡ್ತೀನಿ, 5 ಕನ್ನಡ ಶಾಲೆಗಳಿಗೆ 1 ಲಕ್ಷ ಅಣ್ಣನ ಹೆಸರಲ್ಲಿ ನಾನು ಕೊಡ್ತೀನಿ, ಮತ್ತೆ 5 ಆಟೋ ನಾನು ಕೊಡಿಸ್ತೀನಿ ಅಂದ್ರು ಅಲ್ಲೇನೆ. ಅದು ಕೇಳಿದ ತಕ್ಷಣ ಶಿವಣ್ಣನು ಅವರು ತುಂಬಾ ಖುಷಿಯಾಗಿ, ಮೇಡಮ್ ಶಿವಣ್ಣ ಇಬ್ರು ಇದ್ರು, ಸರಿ ನೀವೇನೇನ್ ಮಾಡ್ತೀರಾ ಹೇಳಿ, ನಾನು ಪ್ರತಿಯೊಂದಕ್ಕೂ ನಾನೇ ಕೊಡ್ತೀನಿ, ನೀವು ಯಾರಿಗೂ ಅಪ್ರೋಚ್ ಮಾಡಬೇಡಿ, ನೀವು ಅದನ್ನ ತಲುಪಿಸೋ ಜವಾಬ್ದಾರಿ ನೀವು ಹೊತ್ಕೊಳ್ಳಿ 8 ಜನ ಅಂತ ಹೇಳಿದ್ರು. ಸೊ ಅವಾಗ ಡಿಸೈಡ್ ಮಾಡಿದ್ವಿ ಏನೇನ್ ಮಾಡ್ಬೋದು. ಆಂಬ್ಯುಲೆನ್ಸ್ ನ 3 ಮಾಡಿದ್ವಿ ಅವರು ಕೈ ಜೋಡಿಸಿದ್ಮೇಲೆ, 15 ಆಟೋ, ಆಮೇಲೆ ಬರ ಪರಿಹಾರ ನಿಧಿಗೆ 5 ಲಕ್ಷ, ಆಮೇಲೆ ಎಲ್ಲ 5 ಕನ್ನಡ ಶಾಲೆಗಳಿಗೆ 1 ಲಕ್ಷ. ಇದನ್ನೆಲ್ಲ ಮಾಡೋದು ಹೆಂಗೆ ಅಂತ ಅವರು ಅಷ್ಟನ್ನು ನಾವು ಓಕೆ ಮಾಡೋದು. ಅಲ್ಲೇ ಬರ್ತಡೇ ದಿನಾನೇ ಶಿವಣ್ಣ ಅವರು ನಾನು ಇಷ್ಟು ಕೊಡ್ತೀನಿ ನೀವು ಮಾಡಿ ಅಂತ ಹೇಳಿದ್ರು. ಇದಾದ ನಂತರ ನಾವು ಜವಾಬ್ದಾರಿ ಜಾಸ್ತಿ ಆಗುತ್ತಲ್ಲ, ಏನ್ ಮಾಡೋದು, ಇದನ್ನ ಹೆಂಗೆ ಜನಕ್ಕೆ ಎಫೆಕ್ಟಿವ್ ಆಗಿ ತಲುಪಿಸೋದು ಅಂತ ಅವಾಗ ರಮೇಶ್ ಅವರು ಬಂದ್ರು. ನಿರ್ದೇಶಕರ ಸಂಘದಿಂದ ಒಂದು ಡೆಲಿಗೇಷನ್ ಯಾವಾಗಲೂ ಬರ್ತಾರೆ, ಪ್ರತಿ ಹುಟ್ಟುಹಬ್ಬಕ್ಕೂ ಶಿವಣ್ಣ ಅವ್ರ ಮನೆಗೆ ಬರ್ತಾರವರು. ಅವಾಗ ಅಲ್ಲೇ ರಮೇಶ್ ಅವ್ರಿಗೆ ಅಪ್ರೋಚ್ ಮಾಡಿದ್ರು, ಯಾಕಂದ್ರೆ ಅವ್ರು 3-4 ಪ್ರೋಗ್ರಾಮ್ ಮಾಡಿದ್ರು, ತುಂಬಾ ಶಿಸ್ತಿನಿಂದ ಮಾಡಿದ್ರು. ಅವ್ರಿಗೆ ಅಪ್ರೋಚ್ ಮಾಡಿದ್ವಿ, ರಮೇಶ್ ಅವರೇ ಶಿವಣ್ಣ ಅವರೆಲ್ಲ ಹಿಂಗೆ ಹೇಳ್ತಾರೆ, ಇಡೀ ರಾಜ್ ಕುಟುಂಬನೇ ಒಂದು ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ, ಯಾರನ್ನೂ ಕೇಳ್ಬೇಡಿ, ನಾವೇ ಕೊಡ್ತೀವಿ, ಇದೊಂದು ನೀವೇ ಮಾಡಿ, ನೀವೆಲ್ಲ ನಿಂತ್ಕೊಂಡು ಮಾಡಿ ಅಂತ ಅಷ್ಟೇ. ಸೊ ನಮ್ಗೆ ಮನಿ ಬರ್ಡನ್ನು ಇಲ್ಲ, ಇವಾಗ ಪ್ರೋಗ್ರಾಮ್ ನ ಎಫೆಕ್ಟಿವ್ ಆಗಿ ಮಾಡ್ಬೇಕು ಹೆಂಗೆ ಏನು ಅಂದಾಗ ಅಲ್ಲೇ ಅವರು ಪದಾಧಿಕಾರಿಗಳ ಜೊತೆ ಮಾತಾಡಿ, ಸರಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂದ್ರು. ಇನ್ನ ರೂಪುರೇಷನ್ ಇನ್ನೂ ಅವ್ರು ದೊಡ್ಡದಾಗಿ ಮಾಡಿದ್ರು. ಅದನ್ನು ಮುಂದೆ ರಮೇಶ್ ಅವರೇ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ. ಶಿವರಾಜ್ ಕುಮಾರ್ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿ ಹೊಸದಾದ್ರು ಇಲ್ಲಿರೋ ಅಷ್ಟು ಜನ ಎಲ್ಲೋ ಹಳಬ್ರೆ ನನ್ನ ಪರಿಚಯ, ಶಿವಣ್ಣದಿಂದ ವರ್ಕ್ ಮಾಡೋದೆಲ್ಲ ಹೋಗಿ ಉದ್ದೇಶ ಒಳ್ಳೇದು ಅಂದಾಗ ಅದ್ರ ಜೊತೆ ಕೈ ಜೋಡಿಸ್ಬೇಕಾಗಿರೋದು ನಮ್ಮ ಧರ್ಮ. ಅದು ಯಾರೇ ಮಾಡಿ ಅದನ್ನು ಮೊದಲಿಂದ ಅನ್ಕೊಂಬಂದಿದ್ದು, ಅದನ್ನ ರೂಢಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು ನಮ್ಮ ನಿರ್ದೇಶಕರ ಸಂಘ. ಮೊದಲನೇದೇ ನಾವು ಬಂದ್ಮೇಲೆ ಅದನ್ನ ಮಾಡ್ಕೊಂತ ಇದ್ವಿ. ಖಂಡಿತ ಒಳ್ಳೆ ಕೆಲಸ ಅಂತಾನೆ ಯಾರು ಮಾಡೋದು ಸರಿ, ಅವ್ರ ಜೊತೆ ನಾವಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದರಿಂದ ಒಪ್ಕೊಂಡ್ವಿ. ಒಂದು ಹುಟ್ಟುಹಬ್ಬ ಅದನ್ನ ಅದ್ದೂರಿಯಾಗಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಅದ್ದೂರಿ ಆಗಲಿ ನಮ್ಮ ಜೊತೆ ಇದೆ, ತಿರ್ಗಾ ಮಾಡೋದೇನು ಬೇಡ ಅಂತ. ಒಂದು ಅಂದ್ರೆ ಒಬ್ಬ ವ್ಯಕ್ತಿನ ಸಮಾಜ ಯಾವತ್ತು ಪ್ರೀತಿಸುತ್ತೆ ಅಂದ್ರೆ
ಸಮಾಜದಿಂದ ಏನ್ ಪಡ್ಕೊಂಡಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಏನ್ ಕೊಟ್ಟಿದ್ದಾನೆ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ಆ ತರದ ಹೆಜ್ಜೆಗಳನ್ನ ಕಾಣದೆ ಸಣ್ಣ ಪುಟ್ಟದಾಗಿ ಮಾಡ್ಕೊಂಡ್ ಬರ್ತಾ ಬಹಳಷ್ಟು ಜನ ಇದ್ದಾರೆ. ಒಂದು ದೊಡ್ಡ ವೇದಿಕೆ ಆದಾಗ ದೊಡ್ಡದಾಗಿ ಮಾಡಬೇಕು ಅಂದಾಗ ಅದು ಎಲ್ರಿಗೂ ತಿಳಿಬೇಕಾಗಿರುವಂತದ್ದು, ತಿಳಿದ್ರೆ ಒಳ್ಳೇದು ಅನ್ನೋದು ನಮ್ಮ ಉದ್ದೇಶ ಆಗಿದ್ರಿಂದ ನಾವು ಕೂಡ ಜೊತೆ ಕೈ ಜೋಡಿಸೋದಕ್ಕೆ ನಿಂತ್ಕೊಂಡ್ವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಸಮಾಜ ಸೇವೆ ಜೊತೆಗೆ ಹೋರಾಟ, ಸಾಂಸ್ಕೃತಿಕ ರಾಯಭಾರಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ತಿಳ್ಕೊಂಡು ಪ್ರತಿಯೊಂದು ದಿವಸವೂ ಸಮಾಜದೊಂದಿಗೆ ಸಮಾಜದ ಎಲ್ಲ ನೋವಿಗೆ ಸ್ಪಂದಿಸ್ತಾ ಜನರಿಂದ ಬೆಳೆದ ಮನುಷ್ಯ ಜನರ ಜೊತೆಯಾಗಿ ಜನರಲ್ಲಿ ಒಬ್ಬನಾಗಿ ಬೆಳಿಬೇಕಾಗಿರುವಂಥದ್ದು. ಸೊ ಅಂತ ಆಸೆ ಎಲ್ಲವೂ ಇದ್ದಾಗ ನಾನಂತ ಆಗ್ಬೇಕು ಅಂತಂದಾಗ ಯಾವುದೋ ಒಬ್ಬ ವ್ಯಕ್ತಿ ಅಂದ್ರೆ ಅದ್ರ ಜೊತೆಗೆ ನಾವು ಕೈ ಜೋಡಿಸ್ಲಿಲ್ಲ ಅಂತಂದ್ರೆ ಬಹುಶಃ ನಮ್ಮನ್ನ ದೊಡ್ಡವರಿಗೆ ಹೆಚ್ಚು ಮುಟ್ಟಾಡುವಂತ ಇರ್ತಾರೆ. ಸೊ ಆ ರೀತಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತಂದಾಗ ಅದು ಬಹಳ ಶಿಸ್ತುಬದ್ಧವಾಗಿ ಇರಬೇಕು ಅಂತ ಆಸೆ ಪಟ್ಟಾಗ ಅದ್ರ ಜೊತೆಯಲ್ಲೂ ಕೈ ಜೋಡಿಸಿದ್ವಿ. ಖಂಡಿತ ಅದರ ರೂಪುರೇಷೆಗಳಲ್ಲಿ ನಾವು ಅಂದ್ರೆ ಮೊದಲನೇ ಹಂತವಾಗಿ ಎಲ್ಲರನ್ನ ಯಾರ್ಯಾರು ಇರಬೇಕು, ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀಬೇಕು ಅನ್ನೋದು, ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಆಗಬಾರ್ದು, ಸಾಮಾಜಿಕ ಕಳಕಳಿ ಇರಬೇಕು ಅನ್ನೋದ್ರ ಜೊತೆಗೆ ಅದೇ ನಾವು ಬಂದಿದ್ದು ಕಲೆಯಿಂದ ಸಿನಿಮಾದಿಂದ ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕು ಅನ್ನೋದನ್ನು ಇಟ್ಟುಕೊಂಡು ನಾವು ಒಂದು ಕಾರ್ಯಕ್ರಮಗಳನ್ನ ಹಾಕೋತಾ ಇದ್ದೀವಿ. ಅಂದ್ರೆ ಅದರ ರೂಪುರೇಷೆಗಳೆಲ್ಲವೂ ನಡೀತಾ ಇದೆ. ಬಹುಶಃ ಇನ್ನು 3-4 ದಿವಸದಲ್ಲಿ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಇದರಲ್ಲಿ ತುಂಬಾ ಅಂದ್ರೆ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಇರ್ಬೋದು, ಶಿವರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಕೈ ಜೋಡಿಸಿ ಮುಂದೆ ಬಂದಿರುವಂತದ್ದು. ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ನೀವು ಒಂದು ಪ್ರೋಗ್ರಾಮ್ ನ ಡಿಸೈಡ್ ಮಾಡಿ ನೀವು ಏನ್ ಮಾಡ್ತೀರಾ ಅದನ್ನ ನಾವು ಫಾಲೋ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಅಂದಾಗ ನಮ್ಗೆ ಖುಷಿ ಆಯ್ತು. ಸೊ ಅದರ ಮೊದಲನೇ ಹೆಚ್ಚಾಗಿ ಗೆಸ್ಟ್ಗಳನ್ನ ಬಂದಾಗ ಅಥವಾ ಅವರ ಸಾಮಾಜಿಕ ಕಲ್ಪನೆಗೆ ಯಾರ್ಯಾರಿಗೆ ಅದರ ಸಹಾಯಗಳು ತಲುಪಬೇಕು ಅಂತಂದಾಗ ಅವ್ರನ್ನೆಲ್ಲ ಪತ್ತೆ ಹಚ್ಚುವ ಕಾರ್ಯಕ್ರಮ ನಮ್ಮ ನಿರ್ದೇಶಕ ಸಂಘದಲ್ಲಿ, ಅಂದ್ರೆ ಯಾರಿಗೆ ಸರಿಯಾದ ವ್ಯಕ್ತಿ ಅವರಿಗೆ ಸೇರ್ಬೇಕು ಅನ್ನೋದ ಕಾರ್ಯದಲ್ಲಿ ನಮ್ಮ ನಿರ್ದೇಶಕ ಸಂಘದ ಎಲ್ಲ ಬಹುಶಃ ನಮ್ಮ ಕಮಿಟಿಯವರೆಲ್ಲರೂ ಆ ಕಾರ್ಯದಲ್ಲಿ ಶುರು ಮಾಡಿದ್ದಾರೆ. ಗುರುವಾರ ಅಥವಾ ಶುಕ್ರವಾರದಷ್ಟೊಳಗೆ ಆ ಫಲಾನುಭವಿಗಳು ಯಾರು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದಕ್ಕೆ ನಮಗೆ ಒಂದು ನಮ್ಮ ಸಿನಿಮಾ ಜೊತೆಗೆ ಸಂಸ್ಕೃತಿ ಅಂದ್ರೆ ಮೊದಲಿಂದಲೇ ಬೇರೆ ರೀತಿಯಾಗಿ ಸಾಹಿತ್ಯವಾಗಿ ನಮಗೆ ಇಷ್ಟ ಇದ್ದಿದ್ರಿಂದ ಗೆಸ್ಟ್ಗಳ ಲಿಸ್ಟ್ ಅಲ್ಲಿ ಕೂಡ ನಾವು ಪುಂಡಲಿಕ್ ಹಾಲಂಬಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಖಂಡಿತ ಒಳ್ಳೆ ಕಾರ್ಯಕ್ರಮ ಬರ್ತಿದ್ರು. ಪ್ರೆಸ್ ಕ್ಲಬ್ನ ಅಧ್ಯಕ್ಷರನ್ನ ಈ ಸರ್ಕಾರ ಮೀಟ್ ಮಾಡಬೇಕು ಅಂತ ನಾವು ಶಣೈ ಸರ್ನ ಅಪ್ರೋಚ್ ಮಾಡಿದ್ವಿ. ನಾವು ಹೊರಡಕ್ ಮುಂಚೆನೆ ಅವರೇ ಹೇಳಿದ್ರು, ಇಲ್ಲ ನೀವು ಬರೋದೇನ್ ಬೇಕಾಗಿಲ್ಲ, ಒಳ್ಳೆ ಕಾರ್ಯಕ್ರಮ ಬರ್ತಾರೆ ಅಂತ ಅವರೇ ಫಿಕ್ಸ್ ಮಾಡಿಕೊಟ್ರು ಅಧ್ಯಕ್ಷರನ್ನ. ಸೊ ಈ ತರದೆಲ್ಲ ಅಂಬರೀಶ್ ಸರ್ ಮೀಟ್ ಮಾಡಿದ್ದು, ಡೆಪ್ಯೂಟಿ ಸಿಎಂ ಇಬ್ಬರು ಮೀಟ್ ಮಾಡಿದ್ದು. ಯಾವುದೇ ಈಗ ಅಂತ ಕೆಲಸಕ್ಕೆ ನಮ್ಗೆ ಯಾವುದೋ ಟೈಮ್ ಇಲ್ಲ, ಬೇರೆ ಕಡೆ ಇರ್ತೀವಿ, ಎಲ್ಲವನ್ನು ಬಿಟ್ಟು ಎಲ್ಲವೂ ಕಾರ್ಯಕ್ರಮ ಒಪ್ಕೊಂಡಿದ್ದಾರೆ. ಆಮೇಲೆ ನಾವು ಹೇಳಿದ ಕಾರ್ಯಕ್ರಮ ಇಂಥ ಬರೋ ಪರಿಸ್ಥಿತಿಯಲ್ಲಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಪೂರ್ಣವಾಗಿರುತ್ತೆ ಅಂತ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಸಪೋರ್ಟ್ ಇಂದ ಕೂಡ ತುಂಬಾ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಶಸ್ವಿಯಾಗಿ ಮಾಡೋ ಪ್ರಯತ್ನದಲ್ಲಿ ಮತ್ತೆ ಡಿಸಿಪ್ಲಿನ್ ಆಗಿ ಮಾಡೋ ಪ್ರಯತ್ನದಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಖಂಡಿತ ಇದೆ. ಮಿಕ್ಕಿದ್ದನ್ನ ಮುಂದಿನ ಸಲ ಮಾತಾಡ್ತೀವಿ. ಪಾರ್ಟಿ ಇರುತ್ತೆ, ಆ ಪಾರ್ಟಿ ಅವರು ಈ ಪಾರ್ಟಿ ಅವರು. ಸಿನಿಮಾ ಅಂತ ಬಂದಾಗ ನಮ್ಗೆ ಎಲ್ಲಾ ಪಾರ್ಟಿ ಅವರು ಇರ್ತಾರೆ, ಎಲ್ಲರೂ ಸಪೋರ್ಟರ್ಸ್, ಎಲ್ಲರೂ ಸಿನಿಮಾ ನೋಡಿರ್ತಾರೆ. ನಾವು ಕೂಡ ಒಂದು ಸೇವೆ ಅಂತಂದಾಗ ಎಲ್ಲಾ ರಂಗದಲ್ಲಿ, ರೈತ ಇರ್ಬೋದು, ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲರನ್ನು ಗುರುತಿಸಿ ಆ ಅಂದ್ರೆ ಅವರವರ ಫೀಲ್ಡ್ ಅಲ್ಲಿ ಯಾರು ಕೈಲಾಗದವರಿಗೆ ಸಹಾಯ ಮಾಡುವಂತದನ್ನ ಮೊದಲನೇ ಹಂತವಾಗಿ ಶುರು ಮಾಡ್ತಾ ಇದ್ದೀವಿ. ಇದೊಂದು ಅಳಿಲು ಸೇವೆ ಅಂತ ಅನ್ಬೋದು. ಈ ಅಳಿಲು ಸೇವೆಯಿಂದ ಈ ಸೇವೆ ಬೃಹತ್ತಾಗಿ ಬೆಳಿಬೇಕು. ಅಂದ್ರೆ ಎಲ್ಲರೂ ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಅದನ್ನ ಎಲ್ಲರಿಗೂ ವಾಪಸ್ ಕೊಡಬೇಕು ಅಂತ ಒಂದೇ ಸಲ ಆಗಲ್ಲ, ಹಲವರ ಮೂಲಕ ಶುರು ಮಾಡಬೇಕು. ಒಂದು ರೀತಿಯಲ್ಲಿ ಋಣ ಸಂದಾಯ ಅಂತ ಅಂದ್ರೂ ಅನ್ಬೋದು. ಯಾಕಂದ್ರೆ ಬಹಳಷ್ಟು ಸಲ ನಾವು ಅನ್ಕೊಳ್ಳೋದೇನಪ್ಪ ಅಂದ್ರೆ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳ್ತೀವಿ. ತೀರ್ಸೋದಕ್ಕೆ ಪ್ರಯತ್ನ ಪಟ್ಟು ಪೂರ್ತಿ ತೀರಿಸಿದ್ರೆ ಅಟ್ಲೀಸ್ಟ್ ಕಡಿಮೆ ಮಾಡ್ಕೋಬಹುದು ಒಂದು ಅರ್ಥ ಇದ್ದಾರೆ ಅಷ್ಟೇ. ಆ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ. ಅದ್ರ ಬಗ್ಗೆ ಸಮಾರಂಭ ಅನ್ನೋದು ಒಂದು ಚಾಲನೆ ಆಗ್ತದೆ ಹೊರತಾಗಿ ಅಲ್ಲಿನ ಮುಂದಕ್ಕೆ ತುಂಬಾ ಒಳ್ಳೆಯ ವ್ಯಾಪ್ತಿಯುಳ್ಳ ಒಂದು ಸಾಮಾಜಿಕ ಕಾರ್ಯಕ್ಕೆ ಈ ಒಂದು ಇದು ವೇದಿಕೆ ಆಗ್ತದೆ. ಸೊ ಹಾಗಾಗಿ ಇದು 1 ವರ್ಷ ಕೊಟ್ಟು ಆಟೋದವ್ರು ಕೊಟ್ಬಿಟ್ಟು ಅಥವಾ ಯಾವುದೋ ಬ್ಲೈಂಡ್ ಸ್ಕೂಲ್ಗೋ ಅಥವಾ ಯಾವುದೋ ಒಂದು ಕನ್ನಡ ಶಾಲೆಗೋ ಒಂದಷ್ಟು ಹಣ ಕೊಟ್ಬಿಟ್ಟು ನಿಲ್ಲಿಸುವಂತದ್ದು ಅಲ್ಲ. ಇದಕ್ಕಿಂತ ಇನ್ನೂ ಹೆಚ್ಚಿನ ಉದ್ದೇಶ ನಿರಂತರವಾಗಿ ನಡೆಯುವಂತಹ ಒಂದು ವೇದಿಕೆ ಇಲ್ಲಿಂದ ಶುರುವಾಗ್ತದೆ. ಬಹುಶಃ ಈ ಒಂದು ಇದರಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ.
ಯಾವ ಆಧಾರಕ್ಕೆ ಯಾವ ಕಾರಣಕ್ಕೆ ನಾವು ಇಂಥ ಸ್ಕೂಲ್ಗೆ ಡೊನೇಷನ್ ಕೊಡ್ತಾ ಇದೀವಿ ಅನ್ನೋದು ಕ್ಲಿಯರ್ ಆಗಿ ಹೇಳ್ತೀವಿ ಮೊದಲು. ಈಗ ನೀವು ಹೇಳಿದ್ರೆ ನೀವು ದೊಡ್ಡದಾಗಬೇಕು ಅನ್ನೋದಕ್ಕೆ ಬಹುಶಃ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮಾಹಿತಿ ಇದೆಯೋ ಅನ್ನೋ ಗೊತ್ತಿಲ್ಲ. ಈ ವರ್ಷದ ಕೊನೆಯಲ್ಲಿ ಇದು ಶಿವರಾಜ್ ಕುಮಾರ್ ಅವರ ಸುವರ್ಣ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ವಿಶೇಷ. ಎಲ್ಲರೂ ನಾವೆಲ್ಲರೂ ಕೂಡ ಎಲ್ಲ ನಮ್ಮ ಸಂಘ ನಿರ್ದೇಶಕರ ಸಂಘದ ಎಲ್ಲರೂ ತುಂಬಾ ಉತ್ಸುಕರಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಬೇಕು. ಇವತ್ತು ಶಿವರಾಜ್ ಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ ಇದನ್ನ, ನಾಳೆ ಚಿತ್ರರಂಗದಲ್ಲಿರೋ ಒಬ್ಬೊಬ್ರು ಪ್ರಾರಂಭ ಮಾಡಬಹುದು. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಎಷ್ಟೋ ಕಡೆ ನಾವೆಲ್ಲ ಹೋದಾಗ ನೀವು ಚಿತ್ರರಂಗದವರು ಬರೀ ಪ್ರಮೋಷನ್ಗೋಸ್ಕರ ಬರ್ತಿದ್ದೀರಿ, ನೀವುಗಳು ಯಾವಾಗಲೂ ಇಂಥ ಕಷ್ಟ ಸುಖಗಳಿಗೆ ಯಾರು ಸ್ಪಂದಿಸಲ್ಲ ಅನ್ನೋಂಥ ಮಾತುಗಳನ್ನ ಎಷ್ಟೋ ಕಡೆ ನಾವು ಕೇಳಿದ್ವಿ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂದಾಗ ಇದು ತುಂಬಾ ಒಳ್ಳೆಯ ಹೆಜ್ಜೆ ಶಿವರಾಜ್ ಕುಮಾರ್ ಅವರು ಮತ್ತೆ ಅವರ ಪಡೆ ಇಟ್ಟಿರುವಂತಹದ್ದು. ಬಹುಶಃ ನಮ್ಮೆಲ್ಲರಿಗೂ ಗೊತ್ತೇ ಇದೆ, 40-50 ವರ್ಷಗಳಿಂದ ಕರ್ನಾಟಕದಲ್ಲಿ ಕಂಡು ಕೇಳರಿಯದ ಒಂದು ಭೀಕರ ಬರಗಾಲ. ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ಕಲಾವಿದ, ಅದು ಬಹಳ ಮಣ್ಣಿನಿಂದ ಜನಸಾಮಾನ್ಯರ ಮಧ್ಯದಿಂದ ಎದ್ದು ಬಂದು 50 ವರ್ಷಗಳು ಪೂರೈಸಿ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದಂತ ಒಬ್ಬ ನಟ, ಅವ್ರಿಟ್ಟಿರುವಂತ ಹೆಜ್ಜೆ ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಹೆಜ್ಜೆ. ಇದು ಒಬ್ಬೊಬ್ಬರಿಗೂ ಮಾದರಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆ ಉದ್ದೇಶ ಇಟ್ಕೊಂಡೆ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಇವತ್ತು. ಇದಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ. ಯಾಕೆಂದ್ರೆ ಕಾರ್ಯಕ್ರಮದ ರೂಪುರೇಷೆಗಳು ಅದು ಯಾರಿಗೆ ತಲುಪಬೇಕು, ಏನಾಗಬೇಕು ಅನ್ನೋಂಥದ್ನ ಇನ್ನೂ ಬಹಳಷ್ಟು ಹಂತಗಳಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಸಮಯ ಕಡಿಮೆ ಇದೆ. ಹಾಗಾಗಿ ಶಿವರಾಜ್ ಕುಮಾರ್ ಅವ್ರ ಜೊತೆ, ಅವ್ರ ಮನೆಯವ್ರ ಜೊತೆ, ಮತ್ತೆ ಅವರ ಅಭಿಮಾನಿ ಬಳಗದ ಜೊತೆ ನಾವೆಲ್ಲರೂ ಕೂತ್ಕೊಂಡು ಅದರ ಚರ್ಚೆ ಮಾಡ್ತೀವಿ. ನಿಜವಾಗೂ ಕೂಡ ಅದು ಒಂದು ಅಳಿಲು ಸೇವೆ. ಏಕೆಂದ್ರೆ ಶಿವರಾಜ್ ಕುಮಾರ್ ಅವರು ಮಾಡ್ತಿರೋದು ತುಂಬಾ ದೊಡ್ಡ ಸೇವೆ ಅಂತ ಹೇಳ್ಕೊಳ್ತಿದ್ರು ಕೂಡ ಅದೊಂದು ಅಳಿಲು ಸೇವೆ. ಅವ್ರ ಮನಸ್ಸಿಗೆ ಬಂದಿದೆ. ಅದು ಯಾರಿಗಾದ್ರೂ ಕಷ್ಟದಲ್ಲಿರೋರಿಗೆ ಅದನ್ನ ತಲುಪಿಸೋಣ, ನಮ್ಮ ನೆನ್ಸ್ಕೊಳ್ಳಿ, ಅವರಿಂದ ನಾವು ಬಂದಿದ್ದೀವಿ, ನಮ್ಮಿಂದ ಅವರಿಗೆ ಆಗುವಂತ ಒಂದು ಸೇವೆ ಮಾಡೋಣ ಅನ್ನೋಂಥ ಒಂದು ಕಾರ್ಯಕ್ರಮ ಇದು. ಶಿವರಾಜ್ ಕುಮಾರ್ ಅವರು ಕರೆದ್ರು, ಅವರ ಅಭಿಮಾನಿಗಳು ಕರೆದಿದ್ದಾರೆ, ಸಂಘ ಅವರ ಇವರು ಕರೆದಿದ್ದಾರೆ ಅಂತ ನಾವು ಬಂದಿದ್ದೀವಿ. ಜೊತೆಗೆ ಚಿತ್ರರಂಗದಲ್ಲಿ ಯಾರೇ ಕೂಡ ಈ ತರದ ಒಂದು ಹೆಜ್ಜೆಗಳನ್ನು ಇಟ್ಟುವಾಗ ನಾವೆಲ್ಲರೂ ನಾವು ಹಿಂದೆ ಇರ್ತೀವಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ.